ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಮೊನ್ನೆಯಿಂದಲೂ ಕೂಡ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ 5 ಪಾಲಿಕೆಗಳು ಈಗಾಗಲೇ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ನಾನೀಗ ಮೈಸೂರು ಬ್ಯಾಂಕ್ ಸಂಘ ಮೆಜೆಸ್ಟಿಕ್ ಭಾಗಕ್ಕೂ ಕೂಡ ತೆರವು ಮಾಡೋ ಜಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆ ಬಂದು ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಹಿಡಿದು ಮೆಜೆಸ್ಟಿಕ್ ಹೋಗೋ ಮಾರ್ಗ ಏನಿತ್ತು, ಪ್ರತಿನಿತ್ಯ ಇಲ್ಲಿ ನೂರಾರು ಅಂಗಡಿಗಳು ಇಡೀ ಪಾದಚಾರಿ ಮಾರ್ಗದಲ್ಲಿದ್ದು ಅವೆಲ್ಲವೂ ಕೂಡ ತೆರವು ಮಾಡಿದರೆ, ಎಲ್ಲೆಲ್ಲಿ ಪೆಟ್ಟಿ ಅಂಗಡಿಗಳಿದ್ದು ಅದನ್ನು ಕೂಡ ಒಡೆದು ಇಲ್ಲಿಂದ ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟು ಹೋಗಿದ್ದಾರೆ GBA ಸಿಬ್ಬಂದಿ. ಇದು ಕೇಂದ್ರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಇದೆಲ್ಲ ಹಣ್ಣಿನ ಅಂಗಡಿ ಪ್ರತಿಯೊಂದು ಇದು ಎಲ್ಲವನ್ನು ಕೂಡ ತೆರವು ಮಾಡಿದಂಥದ್ದು. ಈಗ ಪಾದಚಾರಿಗಳು ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಓಡಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಫುಟ್ಪಾತ್ ಎಂಕ್ರೋಚ್ ಆಗಿದೆ, ಹೀಗಾಗಿ ರಸ್ತೆಗೆ ಬರೋದ್ರಿಂದ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು ಅನ್ನೋ ದೂರುಗಳಿದ್ವು. ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಇತ್ತು ಪಾದಚಾರಿ ಮಾರ್ಗಗಳನ್ನು ಮುಕ್ತವಾಗಿ ಇಡಿ, ಎಲ್ಲೆಲ್ಲಿ ಒತ್ತುವರಿಯಾಗಿದೆ ತೆರವು ಮಾಡಿ ಅಂತ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡವರು ಅವರ ಒಂದು ಸೂಚನೆ ಮೇರೆಗೆ ಬೆಂಗಳೂರಿನ ಎಲ್ಲ ಪಾಲಿಕೆಗಳಲ್ಲೂ ಈ ಒಂದು ಫುಟ್ಪಾತ್ ಡ್ರೈವ್ ನಡೀತಾ ಇದೆ. ಎಲ್ಲೆಲ್ಲಿ ಎಂಕ್ರೋಚ್ ಮಾಡ್ಕೊಂಡಿದ್ರು ಪ್ರಮುಖವಾಗಿ ಮುಖ್ಯ ರಸ್ತೆಗಳ ಪಕ್ಕದಲ್ಲಿರುವಂಥ ಪಾದಚಾರಿ ಮಾರ್ಗಗಳೇನಿತ್ತು ಅದೆಲ್ಲವೂ ಕೂಡ ತೆರವು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವಾಗ ಇದನ್ನೇ ನಂಬ್ಕೊಂಡು ಜೀವನ ನಡೆಸೋರು ಕೂಡ ಒಂದು ರೀತಿ ಆಕ್ರೋಶಗಳನ್ನು ಹೊರ ಇದ್ದಾರೆ. ನಾವೇನು ಮಾಡಬೇಕು, ಮುಂದೆ ಬದುಕು ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರಿ? ಯಾವಾಗ ಬಂದು ನಿಮ್ಮ ಇಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳಿದ್ರು? 10 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್. ಇವತ್ತು ಬೆಳಗ್ಗೆ ಬಂದು ಬೇರೆ ಕಡೆ ಶಿಫ್ಟ್ ಹಾಕ್ಕೊಳ್ಳಿ, ಎಲ್ಲ ಮನೆಗೆ ಎತ್ಕೊಂಡೋಗ್ಬಿಡಿ, ವ್ಯಾಪಾರ ಹಾಕ್ಕೊಡ್ದು. ಎಲ್ಲೂ ಹೋಗಿ ಅಂತ ಹೇಳಿಲ್ಲ, ಮನೆಗೆ ಹೋಗಿ ವ್ಯಾಪಾರ ಹಾಕ್ಬಾರ್ದು. ಬದುಕು ಇದನ್ನೇ ನಂಬ್ಕೊಂಡು ನೀವು ಇಲ್ಲೇ ಸುಮಾರು ವರ್ಷಗಳಿಂದ ಬದುಕು ಕಟ್ಕೊಂಡಿದ್ರಿ. ಮನೇಲಿ ಎಷ್ಟು ಜನ ಇದ್ದಾರೆ? ಈಗ ಎಷ್ಟು ಕಷ್ಟ ಆಗುತ್ತೆ? ಅದೇ ಸರ್, ತುಂಬ ಕಷ್ಟ ಆಗುತ್ತೆ. ಇವಾಗೇನೋ ಡಿಪೋ ಅಕ್ಕಿ ತಿಂತಾ ಇದ್ದೀವಿ, ಇವಾಗ ಅದು ಕೊಡ್ತಾ ಇಲ್ವಲ್ಲ ಸರಿಯಾಗಿ. ಡಿಪೋ ಅಕ್ಕಿ ತಿನ್ನೋರು ಎಲ್ಲರೂ ರೋಗದ ಪೇಷಂಟೇ ನಮ್ಮ ಮನೇಲಿರೋದು, 3 ಜನ. ಅದರಿಂದ ನಮಗೆ ಪಬ್ಲಿಕ್ ಇರೋ ಕಡೆ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರೆ ಏನೋ ಜೀವನ ಮಾಡ್ಕೋತೀವಿ. ಭಿಕ್ಷೆ ಬೇಡಲ್ಲ, ಜೀವನ ಮಾಡ್ಕೊಂಡು ತಿಂತೀವಿ. ಮನೆಯಲ್ಲಿ ಎಲ್ಲರೂ ಕೂಡ ಅನಾರೋಗ್ಯದಿಂದ ಇದ್ದಾರೆ, ಅವ್ರಿಗೆ ಮೆಡಿಸಿನ್ ಕೊಡಿಸ್ಬೋದು. 60 ವರ್ಷ 70 ವರ್ಷ ಇರೋರು ನಮ್ಮ ಒಬ್ಬರೇ ಯಜಮಾನ್ರು, ಮಗ ಒಬ್ಬರೇ. ಹಂಗಾಗಿ ನಾವು ಅವ್ರನ್ನ ಎಲ್ಲೂ ಕಳ್ಸೋಕ್ಕಾಗಲ್ಲ, ಅತ್ತೆ ಮಾವನ್ನ. ಹಂಗಾಗಿ ಅವ್ರನ್ನ ನಾವು ನೋಡ್ಕೋಬೇಕಂದ್ರೆ ಅವ್ರಿಗೆ ಆಟೋದಲ್ಲೇ ಕರ್ಕೊಂಡೋಗ್ಬೇಕು, ಆಟೋದಲ್ಲೇ ಕರ್ಕೊಂಬರ್ಬೇಕು. ಎಲ್ಲಿಂದ ದುಡ್ಡು ತರೋಣ ಸರ್? ನಾವು 10 ರೂಪಾಯಿ ವ್ಯಾಪಾರ ಮಾಡೋರು, ಇನ್ನೇನು 1000 ರೂಪಾಯಿ ಜೀವನ ಮಾಡೋರಲ್ಲ. 10 ರೂಪಾಯಿ ವ್ಯಾಪಾರ ಮಾಡಿ ಜೀವನ ಮಾಡ್ಕೊಂಡು ಅದರಲ್ಲೇ ನೆಮ್ಮದಿಯಾಗಿದ್ವಿ. ಇವಾಗ ಸಡನ್ನಾಗಿ ಹಿಂಗೆ ಮಾಡಿಬಿಟ್ರೆ ಎಲ್ಲೋಗೋದು ಸರ್? ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ವಿ, ಅವ್ರನ್ನೆಲ್ಲ ಕೇಳೋಕ್ಕಾಗತ್ತಾ? ಅವ್ರ ಮಾತುಗಳಲ್ಲೂ ಕೂಡ ಒಂದು ಅರ್ಥ ಇರುವಂಥದ್ದು. ಅವ್ರಿಗೆ ಪರ್ಯಾಯದ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು. ಈಗ ಇಲ್ಲೊಬ್ಬರು ವಿಕಲಾಂಗ ಚೇತನರಿದ್ದಾರೆ, ಅವ್ರನ್ನೇ ಕೇಳೋಣ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ? ಈಗ ಬದುಕು ಯಾವ ರೀತಿಯಪ್ಪ ಅನ್ನೋ ಒಂದು ಭಯ ಶುರುವಾಗಿದೆ. ತುಂಬ ಭಯ ಆಗ್ತಾಯಿದೆ ಸರ್. ನಾನು 10 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ಇಲ್ಲಿ ಇದುವರೆಗೂ ಯಾರೂ ಬಂದು ಏನೂ ಕೇಳಿರಲಿಲ್ಲ. ನಾವು ವ್ಯಾಪಾರ ಮಾಡ್ಕೊಳ್ಳಪ್ಪ ಅಂತ ಅವಕಾಶ ಇತ್ತು. ಇವಾಗ ಬಂದು ತೆಗಿಬೇಕು, ಎತ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಸರ್. ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕಂತಾನೆ ಅರ್ಥ ಆಗ್ತಾಯಿಲ್ಲ ನನಗೆ. ಈಗ ಸರ್ಕಾರ ಹೇಳ್ತಾ ಇರೋದು ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ, ಫುಟ್ಪಾತ್ಗಳಲ್ಲಿ ಯಾರು ಕೂಡ ಮಾಡಬಾರ್ದು, ಯಾಕಂದರೆ ಫುಟ್ಪಾತ್ಗಳು ಜನ ಓಡಾಡೋಕ್ಕೆ ಅಂತ. ಹೀಗಾಗಿ ನೀವೇನಾದರೂ ಬೇರೆ ಜಾಗ ಎಲ್ಲಾದರೂ ಪರ್ಯಾಯ ಕೊಟ್ಟರೆ ಒಳ್ಳೆಯದು ಅಂತ ಕೇಳ್ತೀರಾ GBAಗೆ? ಹೌದು ಸರ್, ಬೇರೆ ಜಾಗದಲ್ಲಿ ಏನಾದ್ರು ನಮಗೆ ಪರ್ಯಾಯ ಕೊಟ್ಟರೆ ನಾನು ಹೋಗ್ತೀವಿ ಸರ್. ಪಬ್ಲಿಕ್ ಇರೋ ಕಡೆ ಕೊಡಬೇಕು. ಅವ್ರು ಎಲ್ಲೋ ಕೊಟ್ಟರೆ ಏನು ವ್ಯಾಪಾರ ಆಗುತ್ತೆ ಸರ್? ಎಲ್ಲೋ ಹೋಗ್ಬಿಟ್ರೆ ಏನು ಆಗಲ್ಲ. ಇಲ್ಲಿ ಪಬ್ಲಿಕ್ ಓಡಾಡತ್ತೆ, ಏನೋ ಒಂದು 4 ಕಾಸು ದುಡಿತೀವಿ ಸರ್. ಜೀವನ ನಡೀತಾ ಇದೆ. ಇಡೀ ಕುಟುಂಬದಲ್ಲಿ ನೀವು ಒಬ್ಬರೇ ಆಧಾರನ ನೀವೇ ದುಡಿಯೋದಾ? ಸರ್ಕಾರಕ್ಕೆ ಏನಾದ್ರು ಮನವಿ ಸಲ್ಲಿಸಿದ್ರ? ನಾನು ಈ ಪರಿಸ್ಥಿತಿ ಈ ರೀತಿ ಇದೆ, ಒಂದು ಸರ್ಕಾರಕ್ಕೆ ಕೆಲಸ ಕೊಡಿ ಅಂತ ಏನಾದರೂ ಕೇಳಿದ್ರಾ? ಇಲ್ಲ ಸರ್, ನಾನು ಕೇಳಿರಲಿಲ್ಲ. ನಾನು ಒಬ್ಬನೇ ದುಡಿಯೋನು. 2 ಮಕ್ಕಳಿದ್ದಾರೆ ಸರ್. ನನಗೆ ಏನಾಗಿರೋದು ನಿಮಗೆ? ಪಾಪ ಸ್ಪೈನಲ್ ಕಾರ್ಡ್ ಇಂಜುರಿ ಸರ್, ಆಕ್ಸಿಡೆಂಟ್ ಆಗಿದೆ, ಬ್ಯಾಕ್ ಬೋನ್ ಮುರಿದೋಗಿದೆ. ನಾನು ಆದರೂ ಇಲ್ಲೇ ಕೂಜಾಗದಲ್ಲಿ ಏನೋ ಒಂದು ಬದುಕು ಕಟ್ಕೊಂಡಿದ್ದೆ, ಅದು ಇದು ಮಾಡಿಬಿಟ್ಟಿದ್ದಾರೆ ಸರ್. ಎಲ್ಲ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕಂತಾನೆ ಅರ್ಥ ಆಗ್ತಾ ಇದೆ.